ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಈ ನಮ್ಮ ಸಂಚಿಕೆಯಲ್ಲಿ ನಾವು ದಕ್ಷಿಣಪಥೇಶ್ವರ, ಸತ್ಯಾಶ್ರಯ ಹಾಗೂ ಪರಮೇಶ್ವರ ಎಂಬ ಬಿರುದುಗಳನ್ನು ಪಡೆದ ಬಾದಾಮಿ ಚಾಲುಕ್ಯರ ವೀರ ಸಾಮ್ರಾಟ, ಶತ್ರುಗಳಿಗೆ ಭಯಾನಕ ಸಿಂಹ, ತನ್ನ ಬುದ್ಧಿ ಮತ್ತು ಶೂರತೆಯಿಂದ ದಕ್ಷಿಣ ಭಾರತದ ಸಿಂಹಾಸನವನ್ನು ಗಟ್ಟಿಗೊಳಿಸಿದ ಮಹಾನಾಯಕ, ನರ್ಮದಾ ತೀರದಿಂದ ಹಿಡಿದು ಬಾದಾಮಿಯ ಗಂಭೀರ ರಾಜಧಾನಿಯವರೆಗೆ ಅವನ ವಿಜಯಗಾಥೆ ಇಂದಿಗೂ ಸಹ ಗಾಳಿಯಲ್ಲಿ ಪ್ರತಿಧ್ವನಿಸುತ್ತದೆ. ನಾನು ಯಾವ ವೀರನ ಬಗ್ಗೆ ಮಾತನಾಡುತ್ತಿದ್ದೇನೆ ಅನ್ನುವುದು ಈಗಾಗಲೇ ನಿಮಗೆಲ್ಲ ಅರ್ಥವಾಯಿತು ಎಂದುಕೊಳ್ಳುತ್ತೇನೆ. ಹೌದು ಸ್ನೇಹಿತರೆ, ಅವನು ಬೇರೆ ಯಾರೂ ಅಲ್ಲ, ಚಾಳುಕ್ಯ ವಂಶದ ಶ್ರೇಷ್ಠ ಸಾಮ್ರಾಟ ಮತ್ತು ಕರ್ನಾಟಕದ ಕಪ್ಪು ಮಣ್ಣಿನ ಅಪ್ಪಟ ವೀರ, ನಮ್ಮ ಇಮ್ಮಡಿ ಪುಲಕೇಶಿ. ಇಮ್ಮಡಿ ಪುಲಕೇಶಿಯ ಮೊದಲ ಹೆಸರು ಎರಿಯ ಅಂತ. ಚಿಕ್ಕ ವಯಸ್ಸಿನಲ್ಲೇ ತಂದೆಯನ್ನು ಕಳೆದುಕೊಂಡ ಪುಲಕೇಶಿಯು ರಾಜಧಾನಿಯಾದ ಬಾದಾಮಿಯಿಂದ ದೂರವಿದ್ದು ಸೈನ್ಯತಂತ್ರ, ರಾಜಕೀಯ ಹಾಗೂ ಶಸ್ತ್ರಾಧ್ಯಯನದಲ್ಲಿ ಅಪಾರ ಜ್ಞಾನವನ್ನು ಪಡೆದುಕೊಳ್ತಾನೆ. ಈ ಇಮ್ಮಡಿ ಪುಲಕೇಶಿಯು ತನ್ನ ಪ್ರೌಢಾವಸ್ಥೆಗೆ ಬಂದಾಗ ತನ್ನ ಚಿಕ್ಕಪ್ಪನೊಂದಿಗೆ ಯುದ್ಧ ಮಾಡಬೇಕಾಗಿ ಬರುತ್ತೆ. ಚಾಲುಕ್ಯ ಕುಲತಿಲಕ ಅಂತಲೇ ಗುರುತಿಸಿಕೊಂಡಿದ್ದ ಮಂಗಳೇಶನು ರಾಜ್ಯಾಧಿಕಾರಕ್ಕಾಗಿ ಅಣ್ಣನ ಮಗನನ್ನೇ ಕೊಲ್ಲಿಸೋಕ್ಕೆ ಮುಂದಾದ. ಹೀಗಾಗಿ ಪುಲಕೇಶಿ ಮತ್ತು ಮಂಗಳೇಶನ ನಡುವೆ ಯುದ್ಧ ನಡೆಯಿತು. ಕ್ರಿಸ್ತಶಕ 609ರಲ್ಲಿ ತನ್ನ ಚಿಕ್ಕಪ್ಪ ಮಂಗಳೇಶನನ್ನು ಇವತ್ತಿನ ಆಂಧ್ರ ಪ್ರದೇಶದ ಅನಂತಪುರಂ ಬಳಿ ನಡೆದ ಯುದ್ಧದಲ್ಲಿ ಕೊಂದು ವಾತಾಪಿಯ ಸಿಂಹಾಸನವನ್ನು ಅಧಿರೋಧಿಸುತ್ತಾನೆ ಪುಲಕೇಶಿ. ಚಿಕ್ಕಪ್ಪನ ಜೊತೆಗಿನ ಯುದ್ಧದ ನಂತರ ರಾಜ್ಯಾಧಿಕಾರವನ್ನು ಕೈವಶಪಡಿಸಿಕೊಂಡ ಪುಲಕೇಶಿಯು 33 ವರ್ಷಗಳ ಕಾಲ ಚಾಲುಕ್ಯ ಸಾಮ್ರಾಜ್ಯದ ಶಕ್ತಿಶಾಲಿ ಚಕ್ರವರ್ತಿಯಾಗಿ ಅನೇಕ ಮಹತ್ವದ ಯುದ್ಧಗಳನ್ನು ನಡೆಸಿ ದಕ್ಷಿಣ ಭಾರತದ ಇತಿಹಾಸವನ್ನೇ ಪರಿವರ್ತಿಸಿದ. ಆದರೆ ಅವನ ಆಡಳಿತಾವಧಿಯು ಅಷ್ಟು ಸುಲಭವಾಗಿಲ್ಲ ಸ್ನೇಹಿತರೆ. ಅದೆಷ್ಟೋ ಅವಾಂತರಗಳನ್ನು ಪುಲಕೇಶಿಯು ಎದುರಿಸಬೇಕಾಗಿ ಬರುತ್ತೆ. ಅವತ್ತಿಗೆ ಚಾಲುಕ್ಯರ ಸಾಮಂತರಾಗಿದ್ದ ಬಿಜಾಪುರದ ಗೋವಿಂದ ಹಾಗೂ ಅಪ್ಪಾಯಿಕ ಇಮ್ಮಡಿ ಪುಲಕೇಶಿಯ ವಿರುದ್ಧ ದಂಗೆ ಎದ್ದರು. ಮಂಗಳೇಶನ ಅನುಯಾಯಿಗಳಾಗಿದ್ದ ಅವರಿಬ್ಬರು ಪುಲಕೇಶಿ ಅಧಿಕಾರಕ್ಕೆ ಬರ್ತಿದ್ದ ಹಾಗೆ ತಮ್ಮನ್ನು ತಾವು ಸ್ವತಂತ್ರರನ್ನಾಗಿ ಘೋಷಿಸಿಕೊಂಡು ಬಿಟ್ಟರು. ಈ ವಿಷಯ ತಿಳಿದ ಪುಲಕೇಶಿ ಅವರಿಬ್ಬರನ್ನು ಸೋಲಿಸಿ ಚಾಲುಕ್ಯ ಸಾಮ್ರಾಜ್ಯದ ವಿಸ್ತರಣೆಯತ್ತ ಗಮನ ಕೊಡುತ್ತಾನೆ. ಅಷ್ಟೇ ಅಲ್ಲದೆ ಪುಲಕೇಶಿಯು ಬನವಾಸಿಯ ಕದಂಬರು, ತಲಕಾಡಿನ ಗಂಗರು, ಕೊಂಕಣದ ಮೌರ್ಯರು ಹಾಗೂ ದಕ್ಷಿಣ ಕನ್ನಡದ ಆಲೂಪರನ್ನು ಸೋಲಿಸಿ ಅವರ ಪ್ರದೇಶಗಳನ್ನು ತನ್ನ ಸಾಮ್ರಾಜ್ಯಕ್ಕೆ ಸೇರಿಸಿಕೊಂಡು ಅವರೆಲ್ಲರನ್ನ ತನ್ನ ಸಾಮಂತರಾಗಿ ಮಾಡುವುದರಲ್ಲಿ ಪುಲಕೇಶಿಯು ವಿಜಯಭೇರಿಯನ್ನು ಬಾರಿಸಿದ. ಅಷ್ಟಕ್ಕೆ ಈ ಎಲ್ಲ ಯುದ್ಧಗಳ ಪೈಕಿ ಇಮ್ಮಡಿ ಪುಲಕೇಶಿಯ ಅತ್ಯಂತ ಪ್ರಮುಖವಾದ ಹಾಗೂ ನಾವೆಲ್ಲ ನೆನಪಲ್ಲಿಡುವ ಯುದ್ಧವೆಂದರೆ ಆಗಿನ ಉತ್ತರ ಪಥೇಶ್ವರ ಎಂಬ ಬಿರುದನ್ನೊಂದಿದ ಉತ್ತರ ಭಾರತದ ಶಕ್ತಿಶಾಲಿ ಸಾಮ್ರಾಟ, ಗುಪ್ತರ ನಂತರದ ಮಹಾನ್ ಚಕ್ರವರ್ತಿಯಾದ ಹರ್ಷವರ್ಧನನ ಒಂದಿಗೆ ಯುದ್ಧ. ಹೌದು, ಹರ್ಷನು ಇಮ್ಮಡಿ ಪುಲಕೇಶಿಯ ಸರಿಸಮ ಕಾಲದವನೆಂದೇ ನಮ್ಮ ಇತಿಹಾಸಕಾರರು ಹೊರತುಪಡಿಸಿದ್ದಾರೆ. ಉತ್ತರ ಭಾರತವನ್ನು ಆಳುತ್ತಿದ್ದ ಹರ್ಷನ ಮನಸ್ಸಿನಲ್ಲಿ ಹುಟ್ಟಿದ ಆಸೆಯೇ ಪುಲಕೇಶಿ ಮತ್ತು ಹರ್ಷನ ನಡುವಿನ ಯುದ್ಧಕ್ಕೆ ದಾರಿ ಮಾಡಿಕೊಟ್ಟಿತ್ತು. ಉತ್ತರ ಭಾರತದಲ್ಲಿ ಅಧಿಕಾರ ದೃಢಪಡಿಸಿಕೊಂಡ ನಂತರ ಹರ್ಷವರ್ಧನನು ನರ್ಮದಾ ನದಿಯ ದಕ್ಷಿಣಕ್ಕೆ ಸಾಗಲು ಉದ್ದೇಶಿಸಿದ. ಆದರೆ ಕ್ರಿಸ್ತಶಕ 618 ಮತ್ತು 19ರಲ್ಲಿ ಇಮ್ಮಡಿ ಪುಲಕೇಶಿ ನರ್ಮದಾ ದಂಡೆಯಲ್ಲೇ ಹರ್ಷನನ್ನು ತಡೆಯಲು ಸಿದ್ಧನಾಗಿದ್ದನು. ಇವರಿಬ್ಬರ ಮಧ್ಯೆ ನಡೆದ ಭಯಾನಕ ಯುದ್ಧದಲ್ಲಿ ಪುಲಕೇಶಿ ಹರ್ಷನ ಸೇನೆಯನ್ನು ಸೋಲಿಸಿಬಿಟ್ಟ. ಈ ಸೋಲಿನ ನಂತರ ಹರ್ಷನು ದಕ್ಷಿಣ ಭಾರತವನ್ನು ಆಳುವ ಕನಸು ಕೈಬಿಟ್ಟ. ಪುಲಕೇಶಿಯ ಈ ವಿಜಯಕ್ಕಾಗಿ ಅವನಿಗೆ ಪರಮ ಭಾಗವತ ಮತ್ತು ದಕ್ಷಿಣ ಪಥೇಶ್ವರ ಎಂಬ ಬಿರುದುಗಳು ದೊರೆತಿದವು. ಹೀಗೆ ಪುಲಕೇಶಿ ತನ್ನ ಸಾಮ್ರಾಜ್ಯವನ್ನು ಬಲಪಡಿಸಿದ ನಂತರ ತಮಿಳುನಾಡಿನ ಪಲ್ಲವರ ರಾಜನಾದ 1ನೇ ಮಹೇಂದ್ರವರ್ಮನನ ವಿರುದ್ಧ ಯುದ್ಧ ಮಾಡಿ ಕಾಂಚೀಪುರ, ಇಂದಿನ ಕಾಂಚಿ ಎಂದೇ ಕರೆಯಲ್ಪಡುವ ಪ್ರದೇಶದ ಮೇಲೆ ದಾಳಿ ನಡೆಸಿದ. ಈ ಯುದ್ಧದಲ್ಲಿ ಪಲ್ಲವರು ಸೋತು ಕೆಲವೊಂದು ಪ್ರದೇಶಗಳನ್ನು ಚಾಲುಕ್ಯರಿಗೆ ಒಪ್ಪಿಸಿದರು. ನಂತರ ಪುಲಕೇಶಿಯ ಆಡಳಿತಾವಧಿಯಲ್ಲಿ ನಡೆದ ಮತ್ತೊಂದು ಭೀಕರ ಹಾಗೂ ಕೊನೆಯ ಯುದ್ಧವೆಂದರೆ ಅದು ಪಲ್ಲವರ 1ನೇ ನರಸಿಂಹವರ್ಮನ ಹಾಗೂ ಪುಲಕೇಶಿಯ ನಡುವಿನ ಯುದ್ಧ. 1ನೇ ನರಸಿಂಹವರ್ಮನು ತನ್ನ ತಂದೆಯಾದ ಮಹೇಂದ್ರವರ್ಮನ ಸೋಲಿಗೆ ಪ್ರತೀಕಾರ ತೀರಿಸಿಕೊಳ್ಳಲು ಬಾದಾಮಿಯ ಮೇಲೆ ದೊಡ್ಡ ದಾಳಿಯೊಂದನ್ನು ನಡೆಸುತ್ತಾನೆ. ಈ ಯುದ್ಧದಲ್ಲಿ ಪುಲಕೇಶಿಯ ಸೇನೆ ಸೋತಿದ್ದು ಅವನ ಸಾವಿಗೂ ಕಾರಣವಾಯಿತು. ಹೀಗೆ ಪಲ್ಲವರು ಬಾದಾಮಿ ನಗರವನ್ನು ಲೂಟಿ ಮಾಡಿ 13 ವರ್ಷಗಳ ಕಾಲ ತಮ್ಮ ಅಧೀನಕ್ಕೆ ತಂದುಕೊಳ್ಳುತ್ತಾರೆ. ಇದೇನೇ ಆದರೂ ಕರ್ನಾಟಕದ ಸಾಮ್ರಾಟರಲ್ಲಿ ಪುಲಕೇಶಿಗೆ ಒಂದು ಪ್ರತ್ಯೇಕ ಹಾಗೂ ವಿಶಿಷ್ಟವಾದ ಸ್ಥಾನವಿದೆ ಎಂಬುದು ಮಾತ್ರ ಸುಳ್ಳಲ್ಲ. ಗಂಗರು ಮತ್ತು ಆಲೂಪರ ಜೊತೆ ವಿವಾಹ ಸಂಬಂಧಗಳನ್ನು ಹೊಂದಿದ್ದ ಪುಲಕೇಶಿಯು ಒಬ್ಬ ಅತ್ಯುತ್ತಮ ಆಡಳಿತಗಾರನಾಗಿದ್ದ ಎಂಬ ವಿಷಯವನ್ನು ಚೀನಾದ ಪ್ರವಾಸಿಗನಾದ ಹುಯೆನ್ತ್ಸಾಂಗ್ ವ್ಯಕ್ತಪಡಿಸಿದ್ದಾನೆ. ಪುಲಕೇಶಿಯ ಸೈನ್ಯವು ನಿಪುಣ ಯೋಧರು, ಬಲಿಷ್ಠವಾದ ಸೈನಿಕ, ಅಶ್ವದಳ ಹಾಗೂ ಗಜಪಡೆಯನ್ನು ಹೊಂದಿರುವ ವಿಷಯವನ್ನು ಕೂಡ ಹುಯೆನ್ತ್ಸಾಂಗ್ ವ್ಯಕ್ತಪಡಿಸಿದ್ದಾನೆ. ಇನ್ನು ರಾಷ್ಟ್ರಕೂಟರ ಶಾಸನವೊಂದು ಚಾಲುಕ್ಯರ ಸೇನಾ ಬಲವನ್ನು ಕರ್ನಾಟಕ ಬಲ ಎಂದು ಉಲ್ಲೇಖಿಸುತ್ತದೆ.
ಪುಲಕೇಶಿಯ ಮರಣದ ನಂತರ ಬಾದಾಮಿಯು 13 ವರ್ಷಗಳ ಕಾಲ ಪಲ್ಲವರ ವಶದಲ್ಲಿತ್ತು. ಪುಲಕೇಶಿಯ 3ನೇ ಮಗನಾದ 1ನೇ ವಿಕ್ರಮಾದಿತ್ಯನು ಬಾದಾಮಿಯನ್ನು ಪಲ್ಲವರಿಂದ ವಶಪಡಿಸಿಕೊಂಡು ಚಾಳುಕ್ಯ ವಂಶವನ್ನು ಪುನಃಸ್ಥಾಪಿಸಿದ. ಇದು ಈ ಅರಿಕೇಸರಿ ಇಮ್ಮಡಿ ಪುಲಕೇಶಿಯ ಕತೆ. ಇಂತಹ ಇನ್ನಷ್ಟು ರೋಚಕ ಕಥೆಗಳಿಗಾಗಿ ನಮ್ಮ ಡಿವೈನ್ ಸೀಕ್ರೆಟ್ಸ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.